ನಮ್ಮ ಕಣ್ಣೀರು ಒಂದೇ, ನಮ್ಮ ನೋವು ಒಂದೇ, ನಮ್ಮ ಆಶೆಗಳು ಒಂದೇ. ಜಗತ್ತಿನಲ್ಲಿ ಸಮಸ್ಯೆಗಳಂದ್ರೆ ಏನು? ಯುದ್ಧ, ದ್ವೇಷ, ಭೇದ ಭಾವ, ಅಸಮಾನತೆ. ಇವುಗಳೆಲ್ಲದ ಮೂಲಕ ಏನು ಗೊತ್ತಾ? ಮಾನವನನ್ನು ಮಾನವನ್ನಾಗಿ ನೋಡದೆ ಹೋಗುವುದು. ಮಾನವ ಸಹೋದರತ್ವ ನಮಗೆ ಕಲಿಸುತ್ತದೆ. ಧರ್ಮಕ್ಕಿಂತ ಮಾನವತ್ವ ದೊಡ್ಡದು, ಜಾತಿಗಿಂತ ಮಾನವ ಗೌರವ ದೊಡ್ಡದು, ದೇಶಕ್ಕಿಂತ ಮಾನವ ಜೀವ ಅಮೂಲ್ಯ. ಮಹಾತ್ಮ ಗಾಂಧೀಜಿ ಹೇಳಿದರು, ಜಗತ್ತು ಎಲ್ಲರ ಅಗತ್ಯ ಸಾಕು, ಆದರೆ ಎಲ್ಲರ ಲೋಭಕ್ಕೆ ಸಾಕಾಗುವುದಿಲ್ಲ. ಇದು ಮಾನವ ಸಹೋದರತ್ವದ ಸಂದೇಶ. ನಾವು ಹಸಿದಿದ್ದವನು ನೋಡಿದಾಗ ಅವನು ಧರ್ಮ ಕೇಳುವುದಿಲ್ಲ, ಅವನು ಭಾಷೆ ಕೇಳುವುದಿಲ್ಲ. ನಾವು ಕೇಳುವುದು ಒಂದೇ, ಅವನು ಮನುಷ್ಯನಲ್ಲವೇ? ಪ್ರಕೃತಿ ಕೂಡ ನಮಗೆ ಪಾಠ ಕಲಿಸುತ್ತದೆ. ಸೂರ್ಯ ಎಲ್ಲರಿಗೂ ಒಂದೇ ರೀತಿ ಬೆಳಕು ನೀಡುತ್ತದೆ, ಗಾಳಿ ಎಲ್ಲರಿಗೂ ಒಂದೇ ರೀತಿ ಉಸಿರು ಕೊಡುತ್ತದೆ, ಮಳೆ ಎಲ್ಲರಿಗೂ ಒಂದೇ ರೀತಿ ಬೆಳಕು ನೀಡುತ್ತದೆ. ಪ್ರಕೃತಿಗೆ ಭೇದ ಭಾವ ಇಲ್ಲ, ಆದರೆ ಮಾನವನಿಗೆ ಯಾಕೆ? ಇಂದು ನಮ್ಮ ಸಮಾಜಕ್ಕೆ ಬೇಕಾಗಿರುವುದು ಹೆಚ್ಚು ಘೋಷಣೆಗಳಲ್ಲ, ಹೆಚ್ಚು ಹೋರಾಟಗಳಲ್ಲ, ಹೆಚ್ಚು ಹೃದಯಗಳು ಒಂದಾಗಬೇಕು. ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸುತ್ತಿದ್ದೇವೆ? ಅವನು ನಮ್ಮವನು, ಅವನು ಬೇರೆಯವನು, ಅಥವಾ ಅವನು ಮಾನವ ಎಂದು? ಮಾನವ ಸಹೋದರತ್ವ ಮನೆಗಳಿಂದ ಶುರುವಾಗಬೇಕು, ಶಾಲೆಗಳಲ್ಲಿ ಬೆಳೆಬೇಕು, ಸಮಾಜದಲ್ಲಿ ಹರಡಬೇಕು. ಒಬ್ಬ ಒಳ್ಳೆಯ ಮಾನವ ಹುಟ್ಟಿದರೆ ಒಂದು ಕುಟುಂಬ ಗೆಲ್ಲುತ್ತದೆ, ಒಂದು ಸಮಾಜ ಗೆಲ್ಲುತ್ತದೆ, ಒಂದು ದೇಶ ಗೆಲ್ಲುತ್ತದೆ. ಅಂತಿಮವಾಗಿ ನಾನು ಹೇಳಲು ಬಯಸುವುದೆಂದರೆ, ನಾವು ವಿಭಿನ್ನವಾಗಿರಬಹುದು, ಆದರೆ ವಿಭಜಿತರಾಗಬಾರದು. ನಾವು ಬೇರೆ ಬೇರೆ ಆಗಿರಬಹುದು, ಆದರೆ ಬೇರ್ಪಡಬಾರದು. ನಾವು ಎಲ್ಲರೂ ಒಂದೇ ಮಾನವ ಕುಟುಂಬದ ಸದಸ್ಯರು. ಪವಿತ್ರ ಕುರಾನ್ನಲ್ಲಿ ಅಲ್ಲಾಹ್ ಸೂರ